ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ ಬಂದು ನಾನು ಮೈಸೂರಿಗೆ ಬಂದರೆ ಯಾವ್ಯಾವ ಪ್ಲೇಸ್ಗೆ ವಿಸಿಟ್ ಮಾಡ್ತೀನಿ ಅಂತ ಒಂದು ಚಿಕ್ಕದಾಗಿ ಲಾಗ್ ಮಾಡಿದ್ದೀನಿ. ಯೂಶ್ವಲಿ ನಾನು ರೆಗ್ಯುಲರ್ ಆಗಿ ಮೈಸೂರಿಗೆ ಬರ್ತಾ ಇರ್ತೀನಿ. ಸೊ ಅದನ್ನು ನಿಮ್ಮ ಜೊತೆ ನಾನು ಹಂಚ್ಕೋಬೇಕಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ಚಿಕ್ಕ ವ್ಲಾಗ್ ನಾನು ಮಾಡಿದ್ದೀನಿ. ಐ ಹೋಪ್ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ನಾನು ಬಂದು ಫಸ್ಟ್ ಹೋಗಿದ್ದು ಕೃಷಿ ಉತ್ಪನ್ನ ಮಾರುಕಟ್ಟೆ, ಏಕೆಂದರೆ ಮನೆಗೆ ಸ್ವಲ್ಪ ನನಗೆ ಡ್ರೈ ಫ್ರೂಟ್ಸ್ ಬೇಕಾಗಿತ್ತು. ಅದಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ. ಅಲ್ಲೇನೆಂದರೆ ಸ್ವಲ್ಪ ಹೋಲ್ಸೇಲ್ ಆಗಿ ಸಿಗುತ್ತೆ ಮತ್ತು ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ. ಮನೆಗೆ ಬೇಕಾಗಿರೋ ಆಲ್ಮಂಡ್, ವಾಲ್ನಟ್, ಅಂಜೂರ, ಡೇಟ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ ಇದನ್ನೆಲ್ಲ ತಗೊಂಡೆ. ಮನೆಗೆ ದಿನಸಿ ಎಲ್ಲ ತಗೊಳ್ಳೋಷ್ಟರಲ್ಲಿ ಆಫ್ಟರ್ನೂನ್ ಆಗಿತ್ತು. ಸೊ ಲಂಚ್ ಟೈಮ್ ಆಗಿತ್ತು. ಸೊ ಅದಕ್ಕೆ ನಾವು ಚೈನೀಸ್ ಓಕ್ ಅಂತ ಒಂದು ರೆಸ್ಟೋರೆಂಟ್ಗೆ ಹೋದ್ವಿ. ಅಲ್ಲಿ ಬಂದು ನಾವು 2 ಕಾಂಬೋಸ್ನ ಆರ್ಡ್ರ್ ಮಾಡಿದ್ವಿ. ಅದರಲ್ಲಿ ನಮಗೆ ಚೈನೀಸ್ ಬೌಲ್ ಮತ್ತು ವೆಜ್ ನೂಡಲ್ಸ್, ಮೋಮೋಸ್ ಆ್ಯಂಡ್ 2 ಪೆಪ್ಸಿ. ಫುಡ್ ಎಲ್ಲ ಚೆನ್ನಾಗಿತ್ತು, ಎಸ್ಪೆಷಲಿ ಮೋಮೋಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಒಂದ್ಸಲ ಹೋದಾಗ ಟ್ರೈ ಮಾಡಿ. ಊಟ ಆದಮೇಲೆ ನಮ್ಮ ನೆಕ್ಸ್ಟ್ ಹೋಗಿದ್ದು ಬಂದು ಧಾತು ಆರ್ಗ್ಯಾನಿಕ್ ಸ್ಟೋರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಸ್ಟೋರ್ದು ಆ್ಯಂಬಿಯನ್ಸ್ ನನಗೆ ತುಂಬ ಇಷ್ಟ ಆಯಿತು. ಒಂಥರ ಮೈಲ್ಡಾಗಿ ಲೈಟ್ ಮ್ಯೂಸಿಕ್, ಒಂಥರ ತುಂಬ ಚೆನ್ನಾಗಿತ್ತು ಅದು ಆ್ಯಂಬಿಯನ್ಸ್. ಇಲ್ಲಿ ಸಿಗೋ ಎಲ್ಲ ವೆಜಿಟೇಬಲ್ಸ್ ಮತ್ತು ಏನಿದೆ ಥಿಂಗ್ಸ್ ಅದೆಲ್ಲ ಆರ್ಗ್ಯಾನಿಕ್ ಆಗಿ ಮಾಡಿರ್ತಾರೆ. ನೀವೇ ನೋಡ್ತಾ ಇದ್ದೀರಲ್ಲ, ನಾವು ಹಳೆ ಕಾಲದಲ್ಲಿ ಯಾವ ರೀತಿ ಸಿಗ್ತಾಯಿತ್ತು ಆ ರೀತಿ ಸ್ಟೋರ್ ಇದೆ. ತುಂಬ ಚೆನ್ನಾಗಿತ್ತು. ಈ ಆರ್ಗ್ಯಾನಿಕ್ ಸ್ಟೋರಲ್ಲಿ ಎಲ್ಲ ವಿಟಮಿನ್ ಸಪ್ಲಿಮೆಂಟ್ರೀಸ್ ಎಲ್ಲ ಇತ್ತು. ಜೊತೆಗೆ ಆರ್ಗ್ಯಾನಿಕ್ ಪೌಡರ್ಸ್, ಫೇಸ್ ಪ್ಯಾಕ್ಸ್ ಮತ್ತು ಸ್ಕ್ರಬ್, ಸೋಪ್, ಶಾಂಪೂ, ಕಂಡೀಷ್ನರ್ ಎಲ್ಲವೂ ಅವೈಲಬಲ್ ಆಗಿತ್ತು. ಅದನ್ನು ತುಂಬ ನೀಟಾಗಿ ಅರೇಂಜ್ ಮಾಡಿದರು. ನೋಡೋಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮತ್ತು ಆ ವಾರ್ಮ್ ಲೈಟ್ನ ಅಲ್ಲಿ ಹಾಕಿದ್ರು, ಒಂದು ಲೈಟ್ ಮ್ಯೂಸಿಕ್ ಇತ್ತು. ಈ ಶಾಪಲ್ಲಿ ಬಂದು ಜಾಸ್ತಿ ಫಾರಿನರ್ಸೇ ಬಂದು ಬೈ ಮಾಡ್ತಾರೆ. ಈಗ ಬಂದು ದಸರಾ ಟೈಮ್ ಆಗಿರೋದ್ರಿಂದ ಮೈಸೂರು ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇತ್ತು. ಸೊ ಇವಾಗ ಆನ್ ದ ವೇ ಆಗಿ ಹೋಗಬೇಕಾದ್ರೆ ಅರಮನೆ ಬ್ಯಾಕ್ ಗೇಟ್ ಹತ್ರ ಅಲ್ಲಿ ಪಾರಿವಾಳ ಎಲ್ಲ ಇರುತ್ತಲ್ಲ, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಟ್ರಾಫಿಕ್ ಇದೆ ಮೈಸೂರಲ್ಲಿ. ಈ ಟ್ರಾಫಿಕ್ ಇದ್ದರೂ ಕೂಡ ನಾನು ಹೋಗ್ತಾ ಇರೋದು ಒಂದು ಕಾಫಿ ಕುಡಿಯೋಕ್ಕೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕೋತಾಸ್ ಕಾಫಿ. ಇದು ನಂಗೆ ತುಂಬ ಇಷ್ಟ. ಸೊ ಮೈಸೂರಿಗೆ ಬಂದಾಗೆಲ್ಲ ಈ ಕಾಫಿನ ಕುಡ್ತೀನಿ. ಜಸ್ಟ್ 15 ರೂಪೀಸ್ ಫಿಲ್ಟ್ರ್ ಕಾಫಿ, ತುಂಬ ಟೇಸ್ಟಾಗಿರುತ್ತೆ. ನೆಕ್ಸ್ಟ್ ನಾನು ಹೋಗಿದ್ದು ಬಂದು ಫೋರಮ್, ಬಿಕಾಸ್ ನನಗೆ ಮಿನಿ ಶೋಗೆ ಹೋಗಬೇಕಾಗಿತ್ತು, ಹಾಗೆ ಸ್ವಲ್ಪ ರಾಯಲ್ ಮಾರ್ಟ್ಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಫೋರಮ್ಗೆ ಹೋಗ್ತಾ ಇದ್ದೀನಿ ಈಗ. ರಾಯಲ್ ಮಾರ್ಟ್ಗೆ ಹೋಗ್ತಾ ಇದ್ದೀನಿ ಬಿಕಾಸ್ ನನಗೆ ಸಲಾಡ್ ಮಾಡೋಕ್ಕೆ ರೆಗ್ಯುಲರಾಗಿ ಯೂಸ್ ಮಾಡುವಂಥ ವೆಜಿಟೇಬಲ್ಸ್ ಇಲ್ಲೆಲ್ಲ ಸಿಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ.
ಹಾಗೆ ಸ್ವಲ್ಪ ಸ್ಪೈಸಸ್ ಎಲ್ಲ ಬೇಕಾಗಿತ್ತು, ಅದನ್ನೆಲ್ಲ ತಗೋತಾ ಇದ್ದೀನಿ. ನೆಕ್ಸ್ಟ್ ನಾನು ಹೋಗಿದ್ದು ಮಿನಿಶೋ ನನಗೆ ತುಂಬ ಇಷ್ಟ, ಯಾಕೆಂದರೆ ಅಲ್ಲಿರೋ ಎಲ್ಲ ಥಿಂಗ್ಸ್ಗಳು ತುಂಬ ಕ್ಯೂಟಾಗಿರುತ್ತೆ. ಹೇರ್ ಬ್ಯಾಂಡ್ ಮತ್ತು ಕ್ಲಿಪ್ಸ್ ಎಲ್ಲ ಬೇಕಾಗಿತ್ತು, ಸೊ ಅದನ್ನೆಲ್ಲ ತೊಗೊಂಡೆ. ನೆಕ್ಸ್ಟ್ ನಾವಲ್ಲಿಂದ ಹೋಗಿದ್ದು ಬಂದು ಐರಿಸ್ ಫ್ರಾಗ್ರೆನ್ಸ್ ಸ್ಟೋರ್ ಏನಿದೆ ಅಲ್ಲಿಗೆ ಹೋಗಿದ್ವಿ. ನೋಡ್ತಾ ಇದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ರೋಸಸ್ ಎಲ್ಲ ಮಾಡಿದ್ದಾರೆ, ಎಲ್ಲ ಆರ್ಟಿಫಿಷಿಯಲ್, ಬಟ್ ನೋಡೋಕ್ಕೆ ಮತ್ತು ತುಂಬ ಬ್ಯೂಟಿಫುಲ್ ಆಗಿದೆ ಆ ಶಾಪು. ನಮಗೆ ಬಂದು ಕಾರ್ಗೆ ಒಂದು ಫ್ರೆಶ್ನರ್ ಬೇಕಾಗಿತ್ತು, ಸೊ ಅದಕ್ಕೆ ಆ ಶಾಪ್ಗೆ ಹೋಗಿದ್ವಿ. ಹಾಗೆ ಒಂದು ಕ್ಲಿಪ್ನ ತೊಗೊಂಡೆ ನಾನು, ಬಿಕಾಸ್ ಆ ಸ್ಟೋರ್ ಏನಿದೆ ತುಂಬ ಬ್ಯೂಟಿಫುಲ್ ಆಗಿತ್ತು ಮತ್ತು ತುಂಬ ಕಲರ್ಫುಲ್ ಆಗಿತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಈ ಫ್ಲವರ್ಸ್ನೆಲ್ಲ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೋ ಅದಕ್ಕೆ ಅದೇ ರೀತಿ ಫ್ರಾಗ್ರೆನ್ಸ್ ಸಹ ಹಾಕ್ತಾರೆ. ಕೆಳಗಡೆ ಒಂದು ಸೆಂಟ್ ಬಾಟಲ್ ಇರುತ್ತೆ, ಸೊ ನಮ್ಗೆ ಬೇಕಾದಾಗ ಆ ಫ್ಲವರ್ಸ್ಗಳಿಗೆ ನಾವು ಫ್ರಾಗ್ರೆನ್ಸ್ನ ಅಪ್ಲೈ ಮಾಡ್ಬೋದು. ಶಾಪಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಕಾರ್ ಹುಡುಕ್ತಾ ಇದ್ದೀವಿ. ನಮ್ಗೆ ಯಾವಾಗಲೂ ಕಾರ್ನ ಎಲ್ಲಿ ನಿಲ್ಸಿರ್ತೀವಿ ಅಂತಲೇ ಮರ್ತೋಗಿರುತ್ತೆ, ಸೊ ಅದೇ ಪ್ರೋಸೆಸ್ ಇವಾಗಲೂ ಸಹ ಮಾಡ್ತಾಯಿದ್ದೀವಿ. ಫೈನಲಿ ನಮ್ಮ ಕಾರ್ ಸಿಕ್ತು. ಶಾಪಿಂಗ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ನೈಟ್ ಆಗೋಗ್ಬಿಟ್ಟಿತ್ತು. ಸೊ ಆನ್ ದ ವೇ ಬರಬೇಕಾದ್ರೆ ಈ ಕ್ಲಿಪ್ನ ತೊಗೊಂಡೆ. ಈಗ ದಸರಾ ನಿಯರ್ ಆಗಿರೋದ್ರಿಂದ ಅರಮನೆ ಲೈಟಿಂಗ್ ಎಲ್ಲ ಆನ್ ಮಾಡಿದ್ರು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾನು ಹೋಗಿದ್ದು ಬಂದು ಸ್ಮಾರ್ಟ್ ಬಜಾರ್ಗೆ, ಯಾಕೆಂದರೆ ನನಗೆ ಮನೆಗೆ ಸ್ವಲ್ಪ ಕಂಟೈನರ್ಸ್ ಎಲ್ಲ ಬೇಕಾಗಿತ್ತು, ಕಿಚನ್ಗೆ ಸ್ವಲ್ಪ ಕಿಚನ್ ಅಸೆಸರೀಸ್ ಎಲ್ಲ ಬೇಕಾಗಿತ್ತು, ಸೊ ಅದಕ್ಕೆ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ದೆ. ನನಗೆ ಬೇಕಾಗಿರೋ ಕಂಟೈನರ್ಸ್ಗಳೆಲ್ಲ ಸಿಕ್ತು, ಸೊ ಇವಾಗ ಬಿಲ್ ಮಾಡಿಸ್ತಾ ಇದ್ದೀವಿ. ಬಿಲ್ಲೆಲ್ಲ ಆಯಿತು. ನೆಕ್ಸ್ಟ್ ಇಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡ್ತಾ ಇದ್ದಾರೆ. ಫುಲ್ಲು ಎನರ್ಜಿ ಖಾಲಿ ಆಗಿಬಿಟ್ಟಿತ್ತು ಇಷ್ಟೊತ್ತಿಗೆ ನಮಗೆ. ಅಲ್ಲಿ ಬಂದು ಪಾರ್ಕಿಂಗ್ ಫಿಲ್ ಆಗಿತ್ತು, ಸೊ ನಾವು ರೋಡ್ ಸೈಡು ಕಾರ್ನ ಪಾರ್ಕ್ ಮಾಡಿದ್ವಿ. ಅವ್ರು ಕಾರ್ ತರೋಕ್ಕೆ ಅಂತ ಹೋಗಿದ್ದಾರೆ. ಥಿಂಗ್ಸ್ ಎಲ್ಲ ಕಾರ್ಗೆ ಹಾಕ್ಕೊಂಡ್ವಿ. ಫೈನಲಿ ನಮ್ಮ ಶಾಪಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಇವಾಗ ಊಟ ಮಾಡಿಕೊಂಡು ಊರ ಕಡೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ನನಗೆ ಕಮೆಂಟ್ಸ್ ಮುಖಾಂತರ ಫೀಡ್ಬ್ಯಾಕ್ನ ತಿಳಿಸ್ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನನಗೆ ಸಪೋರ್ಟ್ ಮಾಡಿ.